ಅದು ಇದು ಉತ್ತ. ಇದು ನಾನು ಮರ ಅನ್ಕೊಂಡಿದ್ದಲ್ಲಮ್ಮ. ಮೇಲ್ಗಡೆ ಗೋಡೆ ಇದೆಯಾ, ಸೀಲಿದೆಯಾ, ಮರನೂ ಇದೆಯಾ? ಅದು ಪೂರ್ತಿ ಉತ್ತನ? ಅದು ಪೂರ್ತಿ ಉತ್ತನೇನ? ನಾನು ಮರ ಅನ್ಕೊಂಡೆ. ಮರ ಅಲ್ಲ. ಅದೆಲ್ಲ ಉತ್ತನ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಪದೇ ಪದೇ ಕಾಮೆಂಟ್ ಮಾಡ್ತಾಯಿದ್ರು, ಕೋಡಿಕಣ್ಣೂರಲ್ಲಿರುವಂಥ ಗಂಗಮ್ಮನ ದೇವಾಲಯದ ವಿಡಿಯೋ ಮಾಡಿ ಅಂತ. ಇವತ್ತು ಕೋಡಿಕಣ್ಣೂರು ಗಂಗಮ್ಮನ ದೇವಾಲಯಕ್ಕೆ ಬಂದಿದ್ದೀನಿ. ಇಲ್ಲಿ ಪರಿಸರ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಕೋಡಿಕಣ್ಣೂರಲ್ಲಿ ಪರಿಸರ ಮತ್ತು ಈ ದೇವಾಲಯ ತುಂಬ ಪುರಾತನವಾದದ್ದು, ಹಳೆಯ ದೇವಾಲಯ. ಇತಿಹಾಸ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಅಷ್ಟು ಹಳೆಯ ದೇವಾಲಯ. ಗಂಗಮ್ಮನ ದೇವಾಲಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ನಮ್ಮ ಕೋಲಾರದ ಹಲವಾರು ವಿಶೇಷ ವಿಷಯಗಳನ್ನ ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಆದ್ದರಿಂದ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಕೊನೆ ತನಕ ನೋಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಗಂಗಮ್ಮನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಗಂಗಮ್ಮನ ಕೃಪೆಗೆ ನೀವು ಪಾತ್ರರಾಗಿ. ತುಂಬ ಅದ್ಭುತವಾದ ದೇವಸ್ಥಾನವಿದು. ಅಮ್ಮ ಉತ್ತನೂ ಐತಲ್ಲಮ್ಮ, ಉತ್ತ ದೇವರು. ಓ, ಇದು ಹಂಗಾದರೆ ತುಂಬ ಪವಿತ್ರ ಸ್ಥಳ. ಯಾಕೆಂದರೆ ನಾವು ಅಮ್ಮನವ್ರನ್ನ ಪೂಜೆ ಮಾಡುವಾಗ ಯಾವಾಗೂ ಉತ್ತ ಆಕಾರದಲ್ಲಿರುವಂಥ ದೇವ್ರನ್ನೇ ಪೂಜೆ ಮಾಡೋದು. ಓಹೋ, ತುಂಬ ಚೆನ್ನಾಗಿದೆ ಇಲ್ಲಿ ದೇವರು. ಅಮ್ಮನವ್ರು ನೋಡಿ ತುಂಬ ಜೋರಾಗಿ ಕಾಣಿಸ್ತಾ ಇದ್ದಾರೆ. ದೂರದಿಂದನೇ ಎದ್ದು ಕಾಣ್ತದೆ ಅಮ್ಮ. ಹೀಗಿದ್ದಾರೆ, ದರ್ಶನ ಮಾಡ್ಕೊಳ್ಳಿ. ಅಮ್ಮ ದುರ್ಗಮ್ಮ ದುರ್ಗಮ್ಮ ಆದಿಶಕ್ತಿ ಅಮ್ಮ ವಾರುಣಿವಮ್ಮ చూసి తుమ్మెదుయాలో నా తాంబూలం మురిసె నమ్మ తుమ్మెదుయాలో నీ వేళ పార్వతమ్మ సిన్న మోహిని శివుని బొమ్మ ఆ తల్లి అనుగ్రహం దేని చేత వర్షింపబడుతుంది అంటే ఆమె యొక్క కటాక్షము చేత. కోటి కోటి దండాల తల్లి నీకు. ಮತ್ತೆ ಶ್ರೀ ಗಂಗಮ್ಮ ತಾಯಿಯ ಕೋಡಿಕಣ್ಣೂರು ಫೋಟೋ ನೋಡಿದ್ದು ಹಳೆಯದು. ಉತ್ತ ಮರ ಹಿಂಗೆ ಇದೆ. ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಇಲ್ಲಿದ್ದಾರೆ. ಬೆಳಕು ಉತ್ಸವ ಮೂರ್ತಿ ಅಮ್ಮ ಅವ್ರದ್ದು, ಶ್ರೀ ಗಂಗಮ್ಮ ಉತ್ಸವ ಮೂರ್ತಿ ಶ್ರೀ ಗಂಗಮ್ಮನದು. ಎಷ್ಟು ದಿನದಿಂದ ದೇವ್ರ ಹತ್ರ ಬರ್ತಾ ಇದ್ದೀರಾ? ನಾವು ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀವಿ. ನೀವು ಹುಟ್ಟಿದ ಈ ಊರವರೇನಾ? ಅವತ್ತಿಂದ ನೋಡ್ತಾ ಇದ್ದೀರಾ ದೇವ್ರನ್ನ? ಇಲ್ಲಿ ಸತ್ಯ ನಡೆಯುತ್ತಮ್ಮ? ಸತ್ಯನ ಏನನ್ನ ಕೇಳಿದ್ರೆ ಹೊರ ಕೊಡ್ತಾ ಇದ್ದೀವಿ. ನಾವು ಏನೇನು ಯಮ್ಮನ್ನ ನಂಬಿಕೊಂಡು ನಾವು ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೂ ಆಗ್ತದ. ಒಳ್ಳೇದಾಗೈತೆ ನಮಗೆಲ್ಲ. ನಿಮಗೆಲ್ಲ ಅದು ಉತ್ತನ ಮರನ? ಉತ್ತ ಉತ್ತ ಅದು ಉತ್ತ ಯಾ ಇಲ್ಲ ಮರ ಇಲ್ಲ. ಅದು ಪೂರ್ತಿ ಉತ್ತನ? ಪೂರ್ತಿ ಉತ್ತಾನೆ ಅದು. ಅದು ಪೂರ್ತಿ ಉತ್ತನೇನಾ? ಉತ್ತ ಅದು. ನಾನು ಮರ ಅನ್ಕೊಂಡೆ. ಮರ ಏನ್ಕೈತೆ ಅಲ್ಲಿ? ಮರ ಅಲ್ಲ, ಆ ಯಮ್ಮನ ವಿಗ್ರಹ ಐತಲ್ಲ ಮುಂದ್ಗಡೆ, ಹಿಂದೆ ಉತ್ತ ಇರೋದು ಅದು. ಅದೆಲ್ಲ ಉತ್ತನ? ಹೌದಾ? ನಾನು ಉತ್ತ ಉತ್ತ ಅಂದ್ರೆ ಮರ ಅನ್ಕೊಂಡಿದ್ದೆ. ಅದೆಲ್ಲ ಉತ್ತನೇನಾ? ಮತ್ತೊಮ್ಮೆ ನೋಡ್ಬೇಕು. ಉತ್ತ ಅಂತ ಇದು ಪೂರ್ತಿ ಉತ್ತ. ನಿಧಾನ ಕೂತ್ಕೊಂಡು ನೋಡೋಣ. ನೋಡಿ, ಇಲ್ಲಿ ದೇವರು ವಿರಾಜಮಾನರಾಗಿದ್ದಾರಮ್ಮ ಇಲ್ಲಿ. ಆಮೇಲೆ ಇಲ್ಲಿ ಒಂದಷ್ಟು ರೂಪಗಳೆಲ್ಲ ಇದ್ದಾವೆ. ಇದು ಪೂರ್ತಿಯಾಗಿ ನೀವು ನೋಡ್ತಾ ಇರೋದು ಇದು ಉತ್ತ. ಉತ್ತ ಉತ್ತ. ಇದು ನಾನು ಮರ ಅನ್ಕೊಂಡಿದ್ದಲ್ಲಮ್ಮ. ಮರ ಮರ ಇಲ್ಲ ಐತಲ್ಲಿ. ಮರ ಇಲ್ಲಲ್ಲ. ಮೇಲ್ಗಡೆ ಗೋಡೆ ಇದೆಯಾ, ಸೀಲ್ ಇದೆಯಾ? ಇಲ್ಲ, ಏನಾಗಿಲ್ಲ ಅಷ್ಟೇ. ಅದು ಅಷ್ಟಾಗ್ಲೂ ಉತ್ತನೇ ಬೆಳೆದಿರೋದು ಅದ ಯಮ್ಮಂದು. ಹೌದಾ? ಸುಮಾರು ವರ್ಷಗಳಿಂದ ಐತೆ ಅದು. ಹೌದಾ? ಉತ್ತನೇ ಬೆಳೆದಿರೋದು. ಆ ಯಮ್ಮನ ವಿಗ್ರಹ ಮುಂದ್ಗಡೆ ಇತ್ತು, ಹಿಂದಕ್ಕ ಉತ್ತ ಬೆಳೆದಿರೋದು. ನಾವೇನು ಅನ್ಕೊಂಡ್ರೆ ಅದು ಆಗುತ್ತೆ, ನಮ್ಗೆಲ್ಲ ನೆರವೇರಿಸ್ತಾಳೆ ಯಮ್ಮನ. ಹೌದೌದು. ಇದು ನೋಡಿ, ಇದು ಉತ್ತ ಅಂತ ಗೊತ್ತಾಗುತ್ತೆ. ಗೋಡೆಗೆಲ್ಲ ಮೆತ್ಕೊಂಡಿರೋದ್ರಿಂದ. ಉತ್ತನೇ ಅಂದ್ರೆ ನಾವು ಅದ್ರಲ್ಲಿರೋ ಇದು ನೋಡಿಲ್ವ? ನಾವು ನೋಡಿಲ್ಲ, ಸ್ವಲ್ಪ ನೋಡಿಲ್ಲ. ಆದ್ರೂ ನಮಗೆ ಸತ್ಯ ಐತೆ ಯಮ್ಮನ ಹತ್ರ ಸತ್ಯ ಇರೋದಕ್ಕೆ ಆ ಉತ್ತ ಅಷ್ಟು ಚೆನ್ನಾಗಿ ಬೆಳೆದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಆಕ್ಚುಲಿ. ಒಂಥರ ಅರಳಿ ಮರದ ತರನೇ ಇದೆ. ಹಿಂಗ್ ಬೆಳೆದಿದ್ದಾಳೆ ತಾಯಿ, ಈ ರೀತಿ ಮಾಡ್ಕೊಂಡಿದ್ದಾಳೆ.
ತುಂಬ ಚೆನ್ನಾಗಿದೆ ವೀಕ್ಷಕರೇ. ಹ್ಮ್. ಯಾರೋ ಒಬ್ರು ನನಗೆ ಗೊತ್ತಿಲ್ಲಮ್ಮ, ಯಾರೋ ಒಬ್ರು ಕೇಳ್ತಾ ಇದ್ರು ಕೋಡಿಕಣ್ಣೂರು ಗಂಗಮ್ಮನ ದೇವಾಲಯದು ವಿಡಿಯೋ ಮಾಡಿಕೊಡಿ ಅಂತ. ಸೊ ಅವ್ರಿಗೋಸ್ಕರ ನಾನು ಇವತ್ತು ಮಾಡಿದ್ದು. ಸರಿ ತುಂಬ ಚೆನ್ನಾಗಿ ಒಳ್ಳೇದು ಸರ್, ಜಾಸ್ತಿ ಸತ್ವ ಇದೆ ಮಾತ್ರ. ಇಲ್ಲಿ ಬಂದಕ್ಕೆ ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ಉತ್ತರ ರೂಪದಲ್ಲಿ ತಾಯಿ ಇಲ್ಲಿ ನೆಲೆಸಿದ್ದಾಳೆ. ಪ್ರಕೃತಿ ನಮ್ಮ ಕೋಲಾರದಲ್ಲಿ ಹೆಣ್ಣು ದೇವತೆಗಳು ಉತ್ತರ ರೂಪದಲ್ಲೇ ಇರೋದು, ಸಪ್ತಮಾತೃಕೆಯರು ಉತ್ತರ ರೂಪದಲ್ಲೇ ಇರೋದು. ನೀವು ಎಲ್ಲೇ ಹೋದ್ರೂ ದೇವತೆಗಳಿಗೆ ವಿಗ್ರಹ ಈಗ ಸ್ಥಾಪನೆ ಮಾಡಿದ್ದಾರೆ. ಮೊದಲಿಗೆಲ್ಲನೂ ನಮಗೆ ಉತ್ತರ ರೂಪದಲ್ಲೇ ದೇವರು ದರ್ಶನ ಕೊಡ್ತಾಯಿದ್ರು. ನಾವು ಹಾಸನದಲ್ಲಿ ಹಾಸನಾಂಬೆ ದೇವಾಲಯಕ್ಕೆ ಹೋದಾಗನೂ ಅರ್ಚಕರು ಅದೇ ಹೇಳಿದ್ರು, ತಾಯಿ ಇಲ್ಲಿ ಉತ್ತರ ರೂಪದಲ್ಲಿ ದೇವರು ಸ್ಥಾಪನೆ ಆಗಿದ್ದಾಳೆ, ಪ್ರತ್ಯಕ್ಷಗೊಂಡಿದ್ದಾಳೆ ಅಂತ. ಆಮೇಲೆ ನಾವು ಇದಕ್ಕೆ ಹೋಗಿದ್ರಿ ವೈಷ್ಣೋದೇವಿಗೆ. ನಾವು ವೈಷ್ಣೋದೇವಿನೂ ಸಹ ಆಕೆಯೂ ಪಿಂಡ ರೂಪದಲ್ಲೇ ಇರೋದು, ಆಕೆಯೂ ಇದೇ ರೀತಿಯಾಗಿ ನಮಗೆ ಉತ್ತರ ರೂಪದಲ್ಲೇ ದರ್ಶನ ಕೊಡೋದು, ಮೂರ್ತಿ ರೂಪದಲ್ಲಿ ದರ್ಶನ ಕೊಡೋದಿಲ್ಲ. ಸೊ ಇದು ನಿಜವಾದ ಒಂದು ನಮ್ಮ ಕಲ್ಚರ್ ಏನಿದೆ, ನಮ್ಮ ಪ್ರಕೃತಿಯನ್ನು ನಾವು ದೇವರನ್ನು ನೋಡುವಂಥ ಒಂದು ಪದ್ಧತಿ. ಪ್ರಕೃತಿಯಲ್ಲೇ ನಾವು ದೇವ್ರನ್ನ ನೋಡ್ತೀವಿ. ಅದರಿಂದ ಆ ಪ್ರಕೃತಿಯಲ್ಲಿ ಬಂದಿರೋಂಥ ಒಂದು ಶಿಲೆ ನಾವು ಈಗ ಆ ದೇವರನ್ನು ದರ್ಶನ ಮಾಡ್ಕೊಂಡ್ವಿ. ನಿಮ್ಮೆಲ್ಲರಿಗೂ ಆ ಗಂಗಮ್ಮ ತಾಯಿ ಕಾಪಾಡಲಿ. ಓಂ ನಮೋ ಗಂಗಮ್ಮಾಯ ನಮಃ. ಗಂಗಮ್ಮ ನಿಮ್ಮನ್ನೆಲ್ಲ ಚೆನ್ನಾಗಿ ಕಾಪಾಡಲಿ, ಚೆನ್ನಾಗಿ ಖುಷಿಯಾಗಿಡಲಿ. ಜೈ ಗಂಗಮ್ಮ. ಅಲ್ವೇನಾ? ಏನು ನಿನ್ನ ಹೆಸರು? ಅರ್ಜುನ್. ನೀನೇನು ಮಾಡ್ತೀಯಾ? ನೀನು ದೇವಸ್ಥಾನಕ್ಕೆ ಬರ್ತೀಯಾ ಅವಾಗ? ಅಮ್ಮ ಆರತಿ ಎತ್ಕೊಂಡ್ಬರ್ತಾರೆ. ಒಂದ್ಸಲ ಆರತಿ ತೊಗೊಂಬಿಡಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ನೋಡ್ತಾ ಇದ್ದೀರೋ ನಿಮಗೆಲ್ಲ ಒಳ್ಳೇದಾಗಲಿ. ಆರತಿ ತೊಗೊಳ್ಳಿ, ಅಮ್ಮನಿಗೆ ಆರತಿ ಮಾಡ್ಕೊಂಬರ್ತಾ ಇದ್ದಾರೆ. ಸಂತೋಷಿ ಮಾತಾ ಮೈಯಾ ಜೈ ಸಂತೋಷಿ ಮಾತಾ. ನೋಡ್ತಾ ಇರೋರಿಗೆಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಚೆನ್ನಾಗಿದೆ. ಜೈ ಗಂಗಮ್ಮ. ಥ್ಯಾಂಕ್ ಯು. ಈಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇದು ಕೋಡಿಕಣ್ಣೂರು. ಕೋಡಿಕಣ್ಣೂರು ಹಿಂಗೆ ಕಾಣಿಸುತ್ತೆ ನಿಮಗೆ. ಆ ಕಡೆಗೆ ಅದು ಕೆರೆ, ಇದೆಲ್ಲ ಒಂದು ಊರು ಗ್ರಾಮಸ್ಥರು. ಇದು ಬಸ್ ಸ್ಟಾಪು, ಸಂತೆ ಇದೆ. ಈ ಮರಗಳ ಹತ್ರ ಕೂತ್ಕೊಳ್ತಾರೆ ಜನಗಳು, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಹಿಂಗಿಂದ ಆ ಕಡೆಗೆ ಕೋಲಾರ